ನಾ ಈ ವಿಡಿಯೋನ ಭಾಳ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ. ಈ ವಿಡಿಯೋ ಬಂದುಬಿಟ್ಟು ಹೋಮಿಯೋಪತಿ ಡೇ ಸೆಲೆಬ್ರೇಷನ್ಸ್ ಬಗ್ಗೆ. ಹೋಮಿಯೋಪತಿ ಡೇ ಸಲುವಾಗಿ ನಮ್ಮ ಕಾಲೇಜ್ ಒಳಗಡೆ ಡ್ರಾಮಾ ಸ್ಕಿಟ್ ಇಟ್ಟಿದ್ರು. ರೆಮಿಡಿ ಬಗ್ಗೆ ಸ್ಕಿಟ್ ಮಾಡಬೇಕಂತ. ಕಾಲೇಜ್ ಅಂತ ಹೇಳಿ ಯಾವುದೋ ಟೆಂಪಲ್ ತೋರ್ಸತ್ತೀನಿ ಅನ್ಕೋಬೇಡ್ರಿ. ಇದು ನಮ್ಮ ಕಾಲೇಜ್ ಎಂಟ್ರೆನ್ಸ್ ಐತಿ. ಇವರೊಂಥರ ದಾನಶೂರ ಕರ್ಣೆ ಇದ್ದಂಗೆ ನಮ್ಮ ಕ್ಲಾಸ್ ಒಳಗಡೆ. ಯಾರಿಗೆ ಏನೇ ಬೇಕಂದ್ರೂ ಇಲ್ಲ ಅನ್ನೋದಿಲ್ಲ, ಪಾಪ ತೊಗೊಬಂದು ಕೊಡ್ತಾಳೆ. ಆ್ಯಂಡ್ ಸರ್ ಕ್ಲಾಸ್ ತೊಗೊಳ್ಳೋದಿಲ್ಲ. ಇವತ್ತು ಪ್ರೋಗ್ರಾಮ್ ಐತೆ ಅಂದ್ಕೊಂಡು ನಾವೆಲ್ಲ ಲೇಟಾಗಿ ಬಂದಿದ್ರೆ ಸರ್ ಆಲ್ರೆಡಿ ಕ್ಲಾಸ್ ತೊಗೊಂಡಿದ್ರು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತಂದು ಲೈಬ್ರರಿ ಒಳಗಡೆ ವೇಟ್ ಮಾಡತ್ತಿದ್ವಿ. ನಮ್ಮ ಲೈಬ್ರರಿ ಒಳಗಡೆ ಫೋನ್ ಯೂಸ್ ಮಾಡೋ ಹಂಗಿಲ್ಲ. ನಾವು ಗೊತ್ತಲ್ಲ, ಯಾರು ಏನು ಮಾಡಬೇಡ ಅಂತಾರಲ್ಲ, ನಮಗೆ ಅದೇ ಮಾಡೋ ಆಸೆ ಜಾಸ್ತಿ ಆಗ್ತೈತಿ. ಬಟ್ ನಮ್ಗೆ ಹೊಸ್ದಾಗಿ ಬಂದಿರೋ ಲೈಬ್ರರಿಯನ್ ಎಷ್ಟು ಸ್ಟ್ರಿಕ್ಟ್ ಅದಾರ ಅಂತಂದ್ರೆ ಫೋನ್ ಯೂಸ್ ಮಾಡೋದಲ್ಲ, ಹಿಡ್ಕೊಂಡಿದ್ದು ನೋಡಿದ್ರು ಗೆಟ್ ಔಟ್ ಫ್ರಮ್ ದ ಲೈಬ್ರರಿ ಅಂತ ಹೊರಗೆ ಕಳಿಸ್ತಾರೆ. ಡೈಲಿ ಲಾಗಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಏನು ಯೂಸ್ ಅದನ್ನು ಮಾಡೋದ್ರಿಂದ. ಕಾಲೇಜಿಗೆ ಬಂದೆ, ಹೋದೆ, ಊಟ ಮಾಡಿದೆ, ಮಲ್ಕೊಂಡೆ. ಅದು ನಂಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಇವರು ನೋಡ್ರಿ ಕಾಲೇಜಿಗೆ ಭಾಳ ದಿನ ಆದಮೇಲೆ ಬಂದಾರ. ಇವರು ನಮ್ಮ ಎಲ್ಲೋ ಟೀಮ್ದು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಆ್ಯಂಡ್ ಇವರೆಲ್ಲ ಈಗ ಹೊಸದಾಗಿ ಜಾಯ್ನ್ ಆಗಿರೋ ಜೂನಿಯರ್ಸ್ ಅಂದರೆ ನ್ಯೂ ಮೆಂಬರ್ಸ್ ಆಫ್ ಎಲ್ಲೋ ಟೀಮ್. ನಿನ್ನೆ ಡ್ರಗ್ಸ್ ರಿಲೇಟೆಡ್ ಅಂದರೆ ಡ್ರಾಮಾಗೆ ಬೇಕಾಗಿತ್ತಂತ ಚಾಟ್ಸ್ ಎಲ್ಲ ಮಾಡಿದ್ವಿ. ಲೆಟ್ ಮಿ ಶೋ ಯು ಸಮಥಿಂಗ್ ಗೈಸ್. ಚಾರ್ಟ್ ಒಳಗಡೆ ಡ್ರಾ ಮಾಡಿದ್ದಕ್ಕೂ ಆ್ಯಂಡ್ ಇವಳಿಗೂ ಸೇಮ್ ಅನ್ಸಾತಿಲ್ಲ. ನಿಮ್ಗೇನು ಅನಿಸ್ತೈತೆ ಹೇಳ್ರಿ? ಕಾಲೇಜ್ ಒಳಗಡೆ ಏನಾರ ಫಂಕ್ಷನ್ ಪ್ರೋಗ್ರಾಮ್ ಇದ್ರೆ ಮುಗೀತು. ಕ್ಲಾಸ್ ರೂಮ್ಗಳೆಲ್ಲ ಬ್ಯೂಟಿ ಪಾರ್ಲರ್ಗಳಾಗ್ಬಿಟ್ಟಿರ್ತಾವೆ. ಫಸ್ಟಿಗೆ ಕ್ವಿಸ್ ಕಾಂಪಿಟೇಷನ್ ಇತ್ತು. ಕ್ವಿಸ್ ಕಾಂಪಿಟೇಷನ್ ಈ ಸತಿ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಅವ್ರು ಕೇಳೋ ಪ್ರತಿ ಕ್ವೆಶನ್ಸಿಗೂ ನಮಗೆ ಆನ್ಸರ್ ಗೊತ್ತಿದ್ರು ನಾವು ಆನ್ಸರ್ ಮಾಡೋ ಹಾಗಿರಲಿಲ್ಲ. ಅವ್ರು ಕೇಳೋ ಕ್ವೆಶನ್ಸಿಗೆ ನಮಗೆ ಆನ್ಸರ್ ಗೊತ್ತಿದ್ದಾಗ ಇವ್ರ ಬದಲಿ ನಾವೇ ಹೋಗೋದಾಗಿತ್ತಲ್ಲಪ್ಪ ಅಂತ ಅನಿಸ್ತಿತ್ತು. ಆ್ಯಂಡ್ ಈಕೆ ನೋಡ್ರಿ ಎಷ್ಟು ಪ್ರೇ ಮಾಡತ್ತಾಳ ಅವ್ರು ಬ್ಲೂ ಟೀಮ್ ವಿನ್ ಆಗಲಿ ಅಂತ. ಆ್ಯಂಡ್ ಇವರಿಬ್ರು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಅವ್ರನ್ನ ಹೋಗಿ ಹೊಡೆದೇ ಬರ್ತಿದ್ರು ಅನ್ಸುತ್ತೆ ಆನ್ಸರ್ ರಾಂಗ್ ಹೇಳೋದಕ್ಕೆ. ಆ್ಯಂಡ್ ಇವ್ರ ಎಕ್ಸ್ಪ್ರೆಷನ್ಸ್ ನೋಡ್ರಿ ಗೈಸ್. ಲೆಟ್ ಮಿ ಶೋ ಯು ಸಮಥಿಂಗ್ ಕ್ಯೂಟ್. ಅಲ್ಲ, ಎಷ್ಟು ಕ್ಯೂಟ್ ಅದಾಳ ನೋಡ್ರಿ ಅಕ್ಕಿ, ನಮ್ಮ ಫಾರ್ಮಸಿ ಮ್ಯಾಮ್ ಮಗಳಕ್ಕಿ. ನಮ್ಮ ಸಲ್ಫರ್ ಅಜ್ಜಾರ ಸ್ಕಿಟ್ಟಿಗೋಸ್ಕರ ಆಲ್ರೆಡಿ ರೆಡಿ ಆಗಿ ಬಂದು ಕುಂತಿದ್ರು. ಗೈಸ್ ನಾ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಮ್ಮ ಕ್ಲಾಸ್ ಒಳಗಡೆನೂ ಇಷ್ಟು ಚಲೋ ಆ್ಯಕ್ಟಿಂಗ್ ಮಾಡೋ ಸ್ಟೂಡೆಂಟ್ಸ್ ಅದಾರ ಅಂತಂದ. ಪ್ರತಿಯೊಬ್ಬರು ಚಲೋ ಆ್ಯಕ್ಟ್ ಮಾಡಿದ್ರು. ಎಲ್ಲರೂ ಆನ್ ದ ಫೈರ್ ಇದ್ರು ಅವತ್ತು. ಬಟ್ ಚಂದ್ರನ್ ಬೀಟ್ ಮಾಡೋಕ್ಕೆ ಯಾರ ಕಡೆನೂ ಆಗಲಿಲ್ಲ ಅವತ್ತು. ಬಿಕಾಸ್ ಆಕೆ ಭಾಳ ಕ್ಯೂಟ್ ಆಗಿ ಕಾಣತಿದ್ಲ ರೀ ಅವತ್ತು. ಮೆಡಿಕಲ್ ಕಾಲೇಜ್ ಒಳಗಡೆ ಪ್ರೋಗ್ರಾಮ್ ಫಂಕ್ಷನ್ ಮಾಡೋದೇ ಅಪರೂಪ. ಅಂಥದ್ರೊಳಗಡೆನೂ ನಮ್ಮ ಕಾಲೇಜ್ ಒಳಗಡೆ ಏನಾದ್ರು ಪ್ರೋಗ್ರಾಮ್ ಆಯ್ತಪ್ಪ ಅಂತಂದ್ರೆ ಅರ್ಧಕ್ಕರ್ಧ ಜನ ಅವತ್ತು ಕಾಲೇಜಿಗೆ ಬರೋದಿಲ್ಲ. ಎಲ್ಲ ಸ್ಕಿಟ್ಸು ಭಾರಿ ಆಗಿದ್ವು. ಎಲ್ಲರೂ ಮಸ್ತ್ ಆ್ಯಕ್ಟಿಂಗ್ ಮಾಡಿದ್ರು. ಆ್ಯಂಡ್ ಟೀಚರ್ಸಿಗೂ ಖುಷಿ ಆಯ್ತು. ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಎಲ್ಲರೂ ಇಷ್ಟು ಚಲೋ ಮಾಡ್ತಾರ ಅಂತಂದು. ಕಾಂಪಿಟೇಷನ್ಸ್ ಎಲ್ಲ ಮುಗೀತು. ವಿನ್ನರ್ಸ್ನೂ ಅನೌನ್ಸ್ ಮಾಡಿದ್ರು. ಅದಾದಮೇಲೆ ಸ್ವಲ್ಪ ಡ್ಯಾನ್ಸ್ ಗಿನ್ಸ್ ಅಂತಂದು ಮಜಾ ಮಾಡ್ಕೊಂಡು ವಾಪಸ್ ಹೊರಟ್ವಿ. ಯಾವ್ದು ಮಿಸ್ ಆದರೂ ಈಗ ಬಸ್ಸಿಗೋಸ್ಕರ ವೆಯ್ಟ್ ಮಾಡೋದು ಮಾತ್ರ ಮಿಸ್ ಆಗೋದಿಲ್ಲ. ಸೊ ಬಾಯ್ ಟಾಟಾ.